ನಮಸ್ಕಾರ ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ರಾಜ್ಯದಲ್ಲಿ ಜಾತಿ ಜನಗಣತಿ ವಿಚಾರ ಸಿಕ್ಕಾಪಟ್ಟೆ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಸಮುದಾಯಗಳ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಈಗ ಒಕ್ಕಲಿಗ ಸಮುದಾಯ ಈ ಗಣತಿಯ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದೆ. ಇರೋದು 224 ಕ್ಷೇತ್ರ, ನಾವು ಬರೀ 61 ಲಕ್ಷನ ಅಂತ ಒಕ್ಕಲಿಗ ಸಮುದಾಯದವರು ಈಗ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಒಕ್ಕಲಿಗ ಸಮುದಾಯ 6ನೇ ಸ್ಥಾನಕ್ಕೆ ಇಳಿದಿದ್ದು ಹೇಗೆ ಅನ್ನೋದು ಈಗ ಒಕ್ಕಲಿಗ ಸಮುದಾಯದ ಪ್ರಶ್ನೆ. ಇದೇ ವಿಚಾರವಾಗಿ ರಾಜ್ಯ ಬಂದ್ ಬಗ್ಗೆ ಒಕ್ಕಲಿಗ ಮುಖಂಡರು ಈಗ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಒಕ್ಕಲಿಗ ಶಾಸಕರು ಸಚಿವರು ಈ ಬಗ್ಗೆ ಹೋರಾಡಬೇಕು. ಒಕ್ಕಲಿಗರು ವೀರಶೈವ ಲಿಂಗಾಯತರ ಜಂಟಿ ಹೋರಾಟ ಆಗಬೇಕು. ಹೊಸದಾಗಿ ಸಮೀಕ್ಷೆ ಮಾಡದೇ ಇದ್ರೆ ಹೋರಾಟ ಅನಿವಾರ್ಯವಾಗುತ್ತೆ ಅಂತ ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷ ಕೆಂಚಪ್ಪಗೌಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನಮಸ್ಕಾರ ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ರಾಜ್ಯದಲ್ಲಿ ಜಾತಿ ಜನಗಣತಿ ವಿಚಾರ ಸಿಕ್ಕಾಪಟ್ಟೆ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಸಮುದಾಯಗಳ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಈಗ ಒಕ್ಕಲಿಗ ಸಮುದಾಯ ಈ ಗಣತಿಯ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದೆ. ಇರೋದು 224 ಕ್ಷೇತ್ರ, ನಾವು ಬರೀ 61 ಲಕ್ಷನ ಅಂತ ಒಕ್ಕಲಿಗ ಸಮುದಾಯದವರು ಈಗ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಒಕ್ಕಲಿಗ ಸಮುದಾಯ 6ನೇ ಸ್ಥಾನಕ್ಕೆ ಇಳಿದಿದ್ದು ಹೇಗೆ ಅನ್ನೋದು ಈಗ ಒಕ್ಕಲಿಗ ಸಮುದಾಯದ ಪ್ರಶ್ನೆ. ಇದೇ ವಿಚಾರವಾಗಿ ರಾಜ್ಯ ಬಂದ್ ಬಗ್ಗೆ ಒಕ್ಕಲಿಗ ಮುಖಂಡರು ಈಗ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಒಕ್ಕಲಿಗ ಶಾಸಕರು ಸಚಿವರು ಈ ಬಗ್ಗೆ ಹೋರಾಡಬೇಕು. ಒಕ್ಕಲಿಗರು ವೀರಶೈವ ಲಿಂಗಾಯತರ ಜಂಟಿ ಹೋರಾಟ ಆಗಬೇಕು. ಹೊಸದಾಗಿ ಸಮೀಕ್ಷೆ ಮಾಡದೇ ಇದ್ರೆ ಹೋರಾಟ ಅನಿವಾರ್ಯವಾಗುತ್ತೆ ಅಂತ ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷ ಕೆಂಚಪ್ಪಗೌಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನಮಸ್ಕಾರ ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ರಾಜ್ಯದಲ್ಲಿ ಜಾತಿ ಜನಗಣತಿ ವಿಚಾರ ಸಿಕ್ಕಾಪಟ್ಟೆ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಸಮುದಾಯಗಳ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಈಗ ಒಕ್ಕಲಿಗ ಸಮುದಾಯ ಈ ಗಣತಿಯ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದೆ. ಇರೋದು 224 ಕ್ಷೇತ್ರ, ನಾವು ಬರೀ 61 ಲಕ್ಷನ ಅಂತ ಒಕ್ಕಲಿಗ ಸಮುದಾಯದವರು ಈಗ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಒಕ್ಕಲಿಗ ಸಮುದಾಯ 6ನೇ ಸ್ಥಾನಕ್ಕೆ ಇಳಿದಿದ್ದು ಹೇಗೆ ಅನ್ನೋದು ಈಗ ಒಕ್ಕಲಿಗ ಸಮುದಾಯದ ಪ್ರಶ್ನೆ. ಇದೇ ವಿಚಾರವಾಗಿ ರಾಜ್ಯ ಬಂದ್ ಬಗ್ಗೆ ಒಕ್ಕಲಿಗ ಮುಖಂಡರು ಈಗ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಒಕ್ಕಲಿಗ ಶಾಸಕರು ಸಚಿವರು ಈ ಬಗ್ಗೆ ಹೋರಾಡಬೇಕು. ಒಕ್ಕಲಿಗರು ವೀರಶೈವ ಲಿಂಗಾಯತರ ಜಂಟಿ ಹೋರಾಟ ಆಗಬೇಕು. ಹೊಸದಾಗಿ ಸಮೀಕ್ಷೆ ಮಾಡದೇ ಇದ್ರೆ ಹೋರಾಟ ಅನಿವಾರ್ಯವಾಗುತ್ತೆ ಅಂತ ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷ ಕೆಂಚಪ್ಪಗೌಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನಮಸ್ಕಾರ ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ರಾಜ್ಯದಲ್ಲಿ ಜಾತಿ ಜನಗಣತಿ ವಿಚಾರ ಸಿಕ್ಕಾಪಟ್ಟೆ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಸಮುದಾಯಗಳ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಈಗ ಒಕ್ಕಲಿಗ ಸಮುದಾಯ ಈ ಗಣತಿಯ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದೆ. ಇರೋದು 224 ಕ್ಷೇತ್ರ, ನಾವು ಬರೀ 61 ಲಕ್ಷನ ಅಂತ ಒಕ್ಕಲಿಗ ಸಮುದಾಯದವರು ಈಗ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಒಕ್ಕಲಿಗ ಸಮುದಾಯ 6ನೇ ಸ್ಥಾನಕ್ಕೆ ಇಳಿದಿದ್ದು ಹೇಗೆ ಅನ್ನೋದು ಈಗ ಒಕ್ಕಲಿಗ ಸಮುದಾಯದ ಪ್ರಶ್ನೆ. ಇದೇ ವಿಚಾರವಾಗಿ ರಾಜ್ಯ ಬಂದ್ ಬಗ್ಗೆ ಒಕ್ಕಲಿಗ ಮುಖಂಡರು ಈಗ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಒಕ್ಕಲಿಗ ಶಾಸಕರು ಸಚಿವರು ಈ ಬಗ್ಗೆ ಹೋರಾಡಬೇಕು. ಒಕ್ಕಲಿಗರು ವೀರಶೈವ ಲಿಂಗಾಯತರ ಜಂಟಿ ಹೋರಾಟ ಆಗಬೇಕು. ಹೊಸದಾಗಿ ಸಮೀಕ್ಷೆ ಮಾಡದೇ ಇದ್ರೆ ಹೋರಾಟ ಅನಿವಾರ್ಯವಾಗುತ್ತೆ ಅಂತ ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷ ಕೆಂಚಪ್ಪಗೌಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನಮಸ್ಕಾರ ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ರಾಜ್ಯದಲ್ಲಿ ಜಾತಿ ಜನಗಣತಿ ವಿಚಾರ ಸಿಕ್ಕಾಪಟ್ಟೆ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಸಮುದಾಯಗಳ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಈಗ ಒಕ್ಕಲಿಗ ಸಮುದಾಯ ಈ ಗಣತಿಯ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದೆ. ಇರೋದು 224 ಕ್ಷೇತ್ರ, ನಾವು ಬರೀ 61 ಲಕ್ಷನ ಅಂತ ಒಕ್ಕಲಿಗ ಸಮುದಾಯದವರು ಈಗ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಒಕ್ಕಲಿಗ ಸಮುದಾಯ 6ನೇ ಸ್ಥಾನಕ್ಕೆ ಇಳಿದಿದ್ದು ಹೇಗೆ ಅನ್ನೋದು ಈಗ ಒಕ್ಕಲಿಗ ಸಮುದಾಯದ ಪ್ರಶ್ನೆ.
ಇದೇ ವಿಚಾರವಾಗಿ ರಾಜ್ಯ ಬಂದ್ ಬಗ್ಗೆ ಒಕ್ಕಲಿಗ ಮುಖಂಡರು ಈಗ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಒಕ್ಕಲಿಗ ಶಾಸಕರು ಸಚಿವರು ಈ ಬಗ್ಗೆ ಹೋರಾಡಬೇಕು. ಒಕ್ಕಲಿಗರು ವೀರಶೈವ ಲಿಂಗಾಯತರ ಜಂಟಿ ಹೋರಾಟ ಆಗಬೇಕು. ಹೊಸದಾಗಿ ಸಮೀಕ್ಷೆ ಮಾಡದೇ ಇದ್ರೆ ಹೋರಾಟ ಅನಿವಾರ್ಯವಾಗುತ್ತೆ ಅಂತ ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷ ಕೆಂಚಪ್ಪಗೌಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ರಾಜ್ಯದಲ್ಲಿ ಜಾತಿ ಜನಗಣತಿ ವಿಚಾರ ಸಿಕ್ಕಾಪಟ್ಟೆ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಸಮುದಾಯಗಳ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಈಗ ಒಕ್ಕಲಿಗ ಸಮುದಾಯ ಈ ಗಣತಿಯ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದೆ. ಇರೋದು 224 ಕ್ಷೇತ್ರ, ನಾವು ಬರೀ 61 ಲಕ್ಷನ ಅಂತ ಒಕ್ಕಲಿಗ ಸಮುದಾಯದವರು ಈಗ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಒಕ್ಕಲಿಗ ಸಮುದಾಯ 6ನೇ ಸ್ಥಾನಕ್ಕೆ ಇಳಿದಿದ್ದು ಹೇಗೆ ಅನ್ನೋದು ಈಗ ಒಕ್ಕಲಿಗ ಸಮುದಾಯದ ಪ್ರಶ್ನೆ. ಇದೇ ವಿಚಾರವಾಗಿ ರಾಜ್ಯ ಬಂದ್ ಬಗ್ಗೆ ಒಕ್ಕಲಿಗ ಮುಖಂಡರು ಈಗ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಒಕ್ಕಲಿಗ ಶಾಸಕರು ಸಚಿವರು ಈ ಬಗ್ಗೆ ಹೋರಾಡಬೇಕು. ಒಕ್ಕಲಿಗರು ವೀರಶೈವ ಲಿಂಗಾಯತರ ಜಂಟಿ ಹೋರಾಟ ಆಗಬೇಕು. ಹೊಸದಾಗಿ ಸಮೀಕ್ಷೆ ಮಾಡದೇ ಇದ್ರೆ ಹೋರಾಟ ಅನಿವಾರ್ಯವಾಗುತ್ತೆ ಅಂತ ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷ ಕೆಂಚಪ್ಪಗೌಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ರಾಜ್ಯದಲ್ಲಿ ಜಾತಿ ಜನಗಣತಿ ವಿಚಾರ ಸಿಕ್ಕಾಪಟ್ಟೆ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಸಮುದಾಯಗಳ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಈಗ ಒಕ್ಕಲಿಗ ಸಮುದಾಯ ಈ ಗಣತಿಯ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದೆ. ಇರೋದು 224 ಕ್ಷೇತ್ರ, ನಾವು ಬರೀ 61 ಲಕ್ಷನ ಅಂತ ಒಕ್ಕಲಿಗ ಸಮುದಾಯದವರು ಈಗ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಒಕ್ಕಲಿಗ ಸಮುದಾಯ 6ನೇ ಸ್ಥಾನಕ್ಕೆ ಇಳಿದಿದ್ದು ಹೇಗೆ ಅನ್ನೋದು ಈಗ ಒಕ್ಕಲಿಗ ಸಮುದಾಯದ ಪ್ರಶ್ನೆ. ಇದೇ ವಿಚಾರವಾಗಿ ರಾಜ್ಯ ಬಂದ್ ಬಗ್ಗೆ ಒಕ್ಕಲಿಗ ಮುಖಂಡರು ಈಗ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಒಕ್ಕಲಿಗ ಶಾಸಕರು ಸಚಿವರು ಈ ಬಗ್ಗೆ ಹೋರಾಡಬೇಕು. ಒಕ್ಕಲಿಗರು ವೀರಶೈವ ಲಿಂಗಾಯತರ ಜಂಟಿ ಹೋರಾಟ ಆಗಬೇಕು. ಹೊಸದಾಗಿ ಸಮೀಕ್ಷೆ ಮಾಡದೇ ಇದ್ರೆ ಹೋರಾಟ ಅನಿವಾರ್ಯವಾಗುತ್ತೆ ಅಂತ ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷ ಕೆಂಚಪ್ಪಗೌಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ರಾಜ್ಯದಲ್ಲಿ ಜಾತಿ ಜನಗಣತಿ ವಿಚಾರ ಸಿಕ್ಕಾಪಟ್ಟೆ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಸಮುದಾಯಗಳ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಈಗ ಒಕ್ಕಲಿಗ ಸಮುದಾಯ ಈ ಗಣತಿಯ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದೆ. ಇರೋದು 224 ಕ್ಷೇತ್ರ, ನಾವು ಬರೀ 61 ಲಕ್ಷನ ಅಂತ ಒಕ್ಕಲಿಗ ಸಮುದಾಯದವರು ಈಗ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಒಕ್ಕಲಿಗ ಸಮುದಾಯ 6ನೇ ಸ್ಥಾನಕ್ಕೆ ಇಳಿದಿದ್ದು ಹೇಗೆ ಅನ್ನೋದು ಈಗ ಒಕ್ಕಲಿಗ ಸಮುದಾಯದ ಪ್ರಶ್ನೆ. ಇದೇ ವಿಚಾರವಾಗಿ ರಾಜ್ಯ ಬಂದ್ ಬಗ್ಗೆ ಒಕ್ಕಲಿಗ ಮುಖಂಡರು ಈಗ ಚರ್ಚೆಯನ್ನ ಮಾಡ್ತಾ ಇದ್ದಾರೆ.